ನೋಡಿ ಇದೇ ತಿಂಗಳು 20, 18, 19, 20 ಒಂದೊಂದಿನ ಒಂದೊಂದು ನಕ್ಷತ್ರ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ ಈ ಥರ ಬರುತ್ತೆ. ಡೇಟ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ 3 ದಿನವೂ. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಈ ಒಂದು 3 ದಿನ ತುಂಬ ಯೋಗದ ದಿನ ಅಂತ ಹೇಳ್ಬೋದು. ಪರ್ಟಿಕ್ಯುಲರಾಗಿ ನನ್ನ ಪ್ರಕಾರ ನೋಡಿ 7-8 ವರ್ಷಕ್ಕೆ ಒಂದ್ಸತಿ ಗುರು ಶುಕ್ರ ಒಟ್ಟಿಗೆ ಇರುವಂಥ ಒಂದು ತಿಂಗಳು ಈ ಶ್ರಾವಣ ಮಾಸದಲ್ಲಿ ಬಂದಿದೆ. ಇದು ಸ್ಪೆಷಲ್ ಅಂತ ಹೇಳ್ಬೋದು. ಗುರು ಅಲ್ಲೇ ಇರ್ತಾರೆ, ಶುಕ್ರ ಒಂದು ತಿಂಗಳಿಗೊಂದ್ಸತಿ ಬದಲಾಗ್ತಾ ಹೋಗ್ತಾರೆ. ಸೊ ಗುರು ಬಂದು ಮಿಥುನದಲ್ಲಿ ಆಲ್ರೆಡಿ ಚೇಂಜ್ ಆಗಿದ್ದಾರೆ. ಗುರು ಬದಲಾವಣೆಯಿಂದ ಸಾಕಷ್ಟು ಪ್ರಾಬ್ಲಮ್ಗಳಿರ್ಬೋದು. ಕೆಲವೊಂದು ರಾಶಿಗೆ ಶುಭ ಫಲಗಳು, ಕೆಲವೊಂದು ರಾಶಿಗೆ ಅಶುಭ ಫಲಗಳಾಗಿದ್ದಾವೆ. ಅದರಲ್ಲಿ ಪರ್ಟಿಕ್ಯುಲರಾಗಿ ಎಲ್ಲ ರಾಶಿಯವ್ರಿಗೂ, ಯಾಕಂದರೆ ಈ ಎಲ್ಲ ರಾಶಿಯವರು ಕೂಡ ಏಳು ಬೀಳು ಇದ್ದೇ ಇರುತ್ತೆ. ಒಂದು ದಿನದಲ್ಲಾಗಿರ್ಬೋದು, ಒಂದು ತಿಂಗಳಲ್ಲಾಗಿರ್ಬೋದು, ಗ್ರಹಗಳ ಬದಲಾವಣೆಯಿಂದ ಏಳು ಬೀಳು ಇದ್ದೇ ಇರುತ್ತೆ. ಪರ್ಟಿಕ್ಯುಲರ್ ಅವತ್ತು ಚಂದ್ರ, ಶುಕ್ರ, ಗುರು 3 ಗ್ರಹಗಳು ಒಂದೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಇರುತ್ತೆ. ಸೊ ಅವತ್ತು ತುಂಬ ಎಲ್ಲರಿಗೂ ತುಂಬ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ನಾವೇನು ಹಬ್ಬ ಆಚರಿಸ್ಕೊಳ್ತೀವಿ 8ನೇ ತಾರೀಕು ಅದಲ್ಲ, 15ನೇ ತಾರೀಕು ಏನು ಹಬ್ಬ ಆಚರಿಸ್ಕೊಳ್ತೀವಿ ಅದಲ್ಲ. ಮತ್ತು ನಮ್ಮ ಒಂದು ಗ್ರಹಗಳು ಯಾವತ್ತು ಎಲ್ಲಿ ಸೇರ್ತಾವೋ ಅವತ್ತು ತುಂಬ ಸ್ಪೆಷಲ್ಲು. ಯೋಗ ಅದೃಷ್ಟ ಅನ್ನೋದು ಅವತ್ತಿರುತ್ತೆ. ಸೊ ಅವತ್ತು ಯಾರೂ ಹಬ್ಬ ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ, ಯಾಕಂದರೆ ಎಲ್ಲರೂ ಹಬ್ಬ ಮಾಡ್ಕೊಂಡಿರ್ತಾರೆ. ಸೊ ಅವತ್ತು ನಾವೇನಾದರೂ ಒಳ್ಳೆ ಕೆಲಸಗಳು ಮಾಡೋದಿದ್ದು ನಮ್ಮ ಲೈಫಲ್ಲಿ ಆವತ್ತಿನ ದಿನ ಏನಾದ್ರು ತಗೊಳ್ಳೋದಿರ್ಬೋದು, ಅಥವಾ ಒಂದು ಕೆಲಸಕ್ಕೆ ಜಾಯಿನ್ ಆಗೋದಿರ್ಬೋದು, ಅಪ್ಲಿಕೇಶನ್ ಹಾಕೋದಿರ್ಬೋದು, ಮದುವೆ ಆಗೋರು ಇರ್ಬೋದು, ಡೈವೋರ್ಸ್ ಆಗೋರು ಇರ್ಬೋದು, ಅದಕ್ಕೆ ಅಪ್ಲಿಕೇಶನ್ ಹಾಕೋರು ಇರ್ಬೋದು, ಕೋರ್ಟು ಕೇಸು ಪ್ರತಿಯೊಂದು. ಅದರಲ್ಲೂ ಮಕ್ಕಳೇನಾದರೂ ಅವತ್ತು ಹುಟ್ಟುಬಿಟ್ರೆ ಸಿಕ್ಕಾಪಟ್ಟೆ ಯೋಗವಂತರು, ರಾಜಯೋಗ ಅವರು. ಎಂಥ ಬಡವ್ರ ಮನೇಲಾದರೂ ನಾರ್ಮಲಾಗಿ ಅವತ್ತಿನ ದಿನ ಮಕ್ಕಳು ಹುಟ್ಟಿದ್ರೆ ತುಂಬ ಚೆನ್ನಾಗಿರ್ತಾರೆ, ತುಂಬ ಸಾಧಕರಾಗ್ತಾರೆ, ತುಂಬ ಹೆಸರು ಮಾಡ್ತಾರೆ. ಇವಾಗೆಲ್ಲ ಹೆಸರು ಅನ್ನೋದು ಆಮೇಲೆ, ಫಸ್ಟ್ ದುಡ್ಡು. ಸೊ ರಿಚ್ ಆಗ್ತಾರೆ. ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಒಂದು ತೊಗೊಂಡ್ಬಿಟ್ರೆ ಸೂಪರ್ ಅಂತ ಹೇಳ್ಬೋದು. ಸೊ 18, 19, 20 ಎಲ್ಲ ವೀಕ್ಷಕರಿಗೂ ಹೇಳೋದು ಒಂದೇ, ಏನು ಕೆಲಸ ಇದ್ರೂ ನೋಡಿ ಮುಂಚೆನೇ ಹೇಳ್ತಾ ಇದ್ದೀನಿ, ಆವತ್ತಿನ ದಿನ ಸಖತ್ತಾಗುತ್ತೆ. ನಿಮಗೆ ಏನು ಕೆಲಸ ಬೇಕಾದರೂ ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಪರ್ಟಿಕ್ಯುಲರ್ ಟೈಮು, ಅದೇ ಹೇಳಿದೆ, ಮುಹೂರ್ತ ಬೇಕು ಅಂದರೆ ನಮ್ಮ ನಂಬರ್ಗೆ ಕರೆ ಮಾಡಿ, ನಾವು ಅದಕ್ಕೆ ಅಂತಲೇ ಒಂದು ಟೈಮ್ ಕೊಡ್ತೀವಿ. ಎಲ್ಲ ಕೆಲಸಕ್ಕೂ ನಿಮ್ಮ ಕೆಲಸ ಏನೇ ಇರ್ಬೋದು ಅವತ್ತು ಪಾಸಿಟಿವ್. ಸೊ ಈ ಒಂದು ಸ್ಪೆಷಲ್ ಡೇ ಈ ವರ್ಷದಲ್ಲಿ, ಈ ತಿಂಗಳಲ್ಲಿ, ಅದರಲ್ಲೂ ಶ್ರಾವಣದಲ್ಲಿ ಒಂದು ಸ್ಪೆಷಲ್ ಡೇ ಆ 3 ದಿನ ಇರುತ್ತೆ. ಅದನ್ನು ಎಲ್ಲ ಜನರು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ ಈ ವರ್ಷ ನಾನು ಡಿಸೆಂಬರ್ ತಿಂಗಳಲ್ಲಿ ಹೇಳಿದ್ದೆ, ಇದೇ ವಾಹಿನಿಯಲ್ಲಿ ಹೇಳಿದ್ದೆ, ಈ ಮುಂದಿನ ವರ್ಷಕ್ಕೆ ಜನವರಿ ಇಂದ ಡಿಸೆಂಬರ್ವರೆಗೂ ಮುಂದಿನ ವರ್ಷಕ್ಕೆ 2, 11, 20, 29, 9, 18, 27 ಈ ರೀತಿ ಈ ನಂಬರ್ಗಳು, ಈ ಡೇಟ್ಗಳು ಯಾವತ್ತು ಬರುತ್ತೆ, ಆ ಗಂಟೆಗಳು ಯಾವತ್ತು ಬರುತ್ತೆ, ಆ ತಿಂಗಳು ಯಾವಾಗ ಬರುತ್ತೆ, ಆ ದಿನಗಳಲ್ಲಿ ಆ ತಿಂಗಳಲ್ಲಿ ಏನಾದರೂ ಇನ್ಸಿಡೆಂಟ್ ನಡೆಯುತ್ತೆ, ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ಹಾಗೆ ಬಿಳಿ ಬಣ್ಣ ಮತ್ತು ಕೆಂಪು ಬಣ್ಣ ಡೇಂಜರ್ ಅಂತ ಕೂಡ ಹೇಳಿದ್ದೆ. ಸೊ ಅದೇ ರೀತಿ ಸಾಲು ಇನ್ಸಿಡೆಂಟ್ ಆಗ್ತಾ ಹೋಗ್ತಾ ಇದೆ. ಯಾಕಂದರೆ ತಿಂಗಳು ಜನವರಿ ತಿಂಗಳಲ್ಲಾಗಿರ್ಬೋದು, ಅದರಲ್ಲೂ ಫೆಬ್ರವರಿ 2ನೇ ತಿಂಗಳು, ಆ 2ನೇ ತಿಂಗಳು 29ನೇ ತಾರೀಕು ಇಲ್ಲ, 28ಕ್ಕೆ ಎಂಡ್ ಆಗಿದೆ ಈ ವರ್ಷ. 29ನೇ ತಾರೀಕು ಏನಾದರೂ ಬಂದಿದ್ದರೆ ತುಂಬ. ಆದರೂ ಫೆಬ್ರವರಿಯಲ್ಲಿ 2ನೇ ತಾರೀಕು ಆಗಿರ್ಬೋದು, 20ನೇ ತಾರೀಕು ಆಗಿರ್ಬೋದು, ಫ್ಲೈಟ್ ಆಕ್ಸಿಡೆಂಟು, ಫೈರ್ ಆಕ್ಸಿಡೆಂಟು, ಭೂಕಂಪಗಳು ಎಲ್ಲವೂ ಕೂಡ ಈ 2ನೇ ತಾರೀಕು, 18ನೇ ತಾರೀಕು, 9ನೇ ತಾರೀಕು ಸಾಲು ನಡ್ಕೊಂಬಂದಿದೆ. ನಿಮಗೆ ಕೆಲವೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಇವಾಗ ನಮ್ಮ IPL ಮ್ಯಾಚ್ ನಡೀತು. ಸೊ ವಿರಾಟ್ ಕೊಹ್ಲಿ ಅವ್ರದ್ದು 18ನೇ ನಂಬರು, ಇದು ಜರ್ಸಿ ನಂಬರ್ 18. ಸೊ 18 ಅನ್ನೋದು ಡೇಟ್ ಕೂಡ ಅದೇ ಆಗಿತ್ತು, 18ನೇ ಮ್ಯಾಚ್ ಆಗಿತ್ತು ಅವತ್ತು, 18ನೇ ಇದು ಮ್ಯಾಚ್ ಆಗಿತ್ತು. ಸೊ ಈ 18ಕ್ಕೆ 18 ಅಂದರೆ 18 ಅನ್ನೋದು ತುಂಬ ಹೈಲೈಟ್ ಆಗಿತ್ತು. 18ಕ್ಕೆ ಅಂದರೆ 18 ಅಂದಾಗ 9 ಬರುತ್ತೆ, 1, 8, 9 ಬರುತ್ತೆ 18ಕ್ಕೆ. ಕೆಲವೊಂದು ಸತಿ ಏನಾಗುತ್ತೆ, ಈ ಒಂದು ನೆಗೆಟಿವ್ ಏನಾಗುತ್ತೆ ನೋಡಿ, ಆ ನೆಗೆಟಿವ್ ಬಂದು ಒಂದು ಸತಿ ಪಾಸಿಟಿವ್ ಆಗುತ್ತೆ, ಆ ಪಾಸಿಟಿವ್ ಹಿಂದೆ ಒಂದು ನೆಗೆಟಿವ್ ಇರುತ್ತೆ. ಸೊ ಹಾಗೆ 18ನೇ ತಾರೀಕು ಮ್ಯಾಚ್ ಓಕೆ ಆಯಿತು ನಮ್ಮ ಮ್ಯಾಚ್. ಯಾಕಂದರೆ ನಾವು ಅದು ತುಂಬ ಖುಷಿ ಪಡೋವಂಥ ವಿಷಯ. 18 ವರ್ಷಕ್ಕೆ ನಮ್ಮ ಮ್ಯಾಚು ನಮ್ಮ ಇದರಲ್ಲಿ ಗೆದ್ದಿದ್ದಾರೆ, ಓಕೆನಾ. IPL ಮ್ಯಾಚಲ್ಲಿ ವಿನ್ ಆಗಿದ್ದೀವಿ. ಸೊ ಕಪ್ಪು ಒಂದೇ ಅಲ್ಲ ನಮಗೆ, ಅದರ ನೆಕ್ಸ್ಟ್ ಡೇ ಎಷ್ಟು ಇನ್ಸಿಡೆಂಟ್ ಆಯಿತು.
ಕಾಲು ತುಳಿತದಲ್ಲಿ ಸುಮಾರು ಜನ, ಎಷ್ಟು ಜನ ಸತ್ತರು. ಹಾಗೆ ಆ ಒಂದು ನಾವೇನು ಪಾಸಿಟಿವ್ ಆಯಿತೋ ಆ ನಂಬರ್ ವೈಬ್ರೇಷನ್ ಬಿಡೋದಿಲ್ಲ. ಹಾಗೆ ಆ ಖುಷಿ ಎಲ್ಲನೂ, ಆ ಸಂತೋಷ ಎಲ್ಲ ಕೂಡ ನಮ್ಮ ಒಂದು ನೆಕ್ಸ್ಟ್ ಡೇ ಕಳ್ಕೊಂಡ್ಬಿಟ್ವಿ ಅಲ್ವಾ. ಇವಾಗೂ ಕೂಡ ನಾವು ಗೆದ್ದಿರೋ ಖುಷಿಗಿಂತ ನಾವು ನೋವು ಪಡೋವಂಥ ಒಂದು ಇದೇ ಜಾಸ್ತಿ ಆಗಿರುತ್ತೆ. ನೆಕ್ಸ್ಟ್ ಡೇ ಏನಾಯಿತು ಅನ್ನೋದು. 19ನೇ ತಾರೀಕು ಅದು ಓಕೆನಾ. ಪೆಹಲ್ಗಾಮ್ ಅಟ್ಯಾಕ್ ಆಯಿತು, ಪಾಕಿಸ್ತಾನ ಪೆಹಲ್ಗಾಮ್ ಅಟ್ಯಾಕ್ ಆಯಿತು. ಯಾವತ್ತಾಯಿತು? 22ನೇ ತಾರೀಕು. ಸೊ 2/2 ಅನ್ನೋದು ಅಲ್ಲಿ ಪಾಸ್ ಆಗಿದೆ. ಅದು ಎಷ್ಟು ದೊಡ್ಡ ಮಟ್ಟದಲ್ಲಾಯಿತು, ಯಾವ ಥರ ವೈರಲ್ ಆಯಿತು ಅದು ಆಯಿತಾ. ಅದೇ 20ನೇ ತಾರೀಕು ಒಂದು IPS IAS ಆಫೀಸರು IPS ಆಫೀಸರು ಹೆಂಡತಿ ಮನೆಯಲ್ಲಿ ಕೊಲೆ ಆಗುತ್ತೆ. ಅದು ಕೂಡ ತುಂಬ ವೈರಲ್ ಆಯಿತು. ಅದು ಕೂಡ 20ನೇ ತಾರೀಕೆ ಆಗಿದೆ. ಸೊ ಅದೊಂದು ಇನ್ಸಿಡೆಂಟ್ ಆಯಿತಾ. ಲಾಸ್ಟಿಗೆ ಬರ್ತೀನಿ, ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಯಿತು, ಏರ್ ಇಂಡಿಯಾ ಫ್ಲೈಟು. ಸೊ ಅದು ಬಂದು ವೈಟು ಮತ್ತು ಕೆಂಪು ಬಣ್ಣ, ವೈಟ್ ಆ್ಯಂಡ್ ರೆಡ್ಡು. ಆ ಬಣ್ಣದ ಜೊತೆ ನೋಡಿ, ನಾವು ನ್ಯೂಮರಾಲಜಿ ಪ್ರಕಾರ ಹೇಳ್ತಾ ಬರ್ತೀವಿ 7, 8, 7 ಪಕ್ಕ ಬಂದಾಗ ಆಕ್ಸಿಡೆಂಟು. ಯಾವುದೇ ವೆಹಿಕಲ್ ಆಗಿರ್ಬೋದು, ಫೋನ್ ನಂಬರಲ್ಲಿ ಕೂಡ 8, 4, 7, 8 ಈ ಥರ ಪಕ್ಕ ಬಂದಾಗ ಫೋನ್ ನಂಬರ್ ಇದ್ದರೂ ಕೂಡ ನಮ್ಮ ಮನೆ ನಂಬರ್ ಅದನ್ನು ನಿಮ್ಮ ವಾಹಿನಿಯಲ್ಲೇ ಹೇಳಿದ್ದೆ ನಾನು. ಮನೆ ನಂಬರ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, 8, 4, 7, 8 ಈ ಥರ ಎಲ್ಲಿ ಪಾಸ್ ಆಗುತ್ತೆ ಅಲ್ಲಿ ನಮ್ಮ ಹೆಲ್ತ್ ಅಪ್ಸೆಟ್ ಆಗೋದು, ಜಗಳ ಆಗೋದು, ಕೋರ್ಟು ಕೇಸು ತುಂಬ ವಿಷಯಗಳಲ್ಲಿ ನಾವು ಸಿಕ್ಕಾಕೊಳ್ತಾ ಹೋಗ್ತೀವಿ. ಹಾಗೆ 7, 8, 7 ಅನ್ನೋ ಫ್ಲೈಟು, 171 ಅನ್ನೋದು 787 ಅನ್ನೋದು ಅದು ರೂಟ್ ನಂಬರ್ ಅಂದ್ಕೊಳ್ತೀನಿ. ಆ 7, 8 ಪಕ್ಕ ಬಂದಿರೋದು ಟೋಟಲ್ ಮಾಡಿದಾಗ ಅದು 9 ಬರುತ್ತೆ. 171 ಅನ್ನೋದು ಫ್ಲೈಟ್ ನಂಬರ್ ಇರುತ್ತೆ, ರೂಟ್ ನಂಬರು, ಫ್ಲೈಟ್ ನಂಬರು ಎಲ್ಲನೂ ಟೋಟಲ್ 9 ಬರುತ್ತೆ. ಮತ್ತು ಮುಖ್ಯವಾಗಿ ಆ ಏರ್ ಇಂಡಿಯಾದು ಓನರ್ ಇರ್ತಾರೆ, ಸ್ಥಾಪಿಸಿದವ್ರು ಇರ್ತಾರಲ್ಲ, ಅವ್ರದ್ದು ಕೂಡ ಡೇಟ್ ಆಫ್ ಬರ್ತ್ ಏನಿರುತ್ತಪ್ಪ ಅಂತಂದರೆ 2 ಬರುತ್ತೆ. ಟೋಟಲ್ ಮಾಡಿದಾಗ 2 ಬರುತ್ತೆ. ಸೊ ಈ ರೀತಿ ಸಾಲು 2 ಕನೆಕ್ಟ್ ಆಗುತ್ತೆ, 9 ಕನೆಕ್ಟ್ ಆಗುತ್ತೆ. ಆ ಒಂದು ಇನ್ಸಿಡೆಂಟ್ಗೆ ಅಲ್ಲಿ 9, 2, 8 ಇದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಆ ನಂಬರು ಎಷ್ಟು ನಮಗೆ, ನಾವು ಏನು ಹೇಳಿದ್ವಿ 2 ಚೆನ್ನಾಗಿಲ್ಲ 9 ಚೆನ್ನಾಗಿಲ್ಲ ಅನ್ನೋದು, ಆ ನಂಬರು 2 ಎಲ್ಲಿ ಪಾಸ್ ಆಗಿರುತ್ತೆ ಈ ವರ್ಷ ಮುಗೀತು. 20 ಆಗಿರ್ಬೋದು, 22ನೇ ತಾರೀಕು ಆಗಿರ್ಬೋದು. ನೀವು ಮತ್ತೆ ಇವಾಗ ಇನ್ನೊಂದು ಸತಿ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಇನ್ಸಿಡೆಂಟು ಇದೇ ಡೇಟ್ಗಳಲ್ಲೇ ಆಗಿದ್ದಾವೆ, ನಾವು ಹೇಳಿರೋಂಥ ಡೇಟ್ಗಳಲ್ಲೇ ಆಗಿದ್ದಾವೆ. 9 ಅನ್ನೋದು ಕೂಡ ಇರ್ಬೋದು. ಮೊನ್ನೆ ಒಂದು ಬೆಂಕಿಯ ಒಂದು ಅಪಘಾತ ಆಯಿತು. ಮತ್ತು ತಮಿಳ್ನಾಡಲ್ಲಿ ಒಂದು ಬಸ್ಸು, ಮಕ್ಕಳ ಒಂದು ಬಸ್ಸು ಆಕ್ಸಿಡೆಂಟ್ ಆಯಿತು ಚೆನ್ನೈಯಲ್ಲಿ. ಅದು ಏನು, ಮಕ್ಕಳದು ಒಂದು ವ್ಯಾನು, ಅದು ಕೂಡ 9ನೇ ತಾರೀಕು ಆಗಿರುತ್ತೆ. ರೈಲ್ವೆದು ಗೇಟ್ ಹಾಕ್ದಿರಾ ವ್ಯಾನ್ಗೆ ಬಂದು ಹೊಡೆದು ಮಕ್ಕಳು ಎಲ್ಲ ಸತ್ತೋಗಿದ್ದಾರೆ, ಯಾರೂ ಬದುಕುಳ್ದಿಲ್ಲ. ಸಾಲು ಇನ್ಸಿಡೆಂಟು ಇದೇ 9ನೇ ತಾರೀಕು, 2ನೇ ತಾರೀಕು, 22ನೇ ತಾರೀಕು, 20ನೇ ತಾರೀಕು ಹೀಗೆ ಆಗ್ತಾ ಬರ್ತಾ ಇದ್ದೆ. ಇವಾಗ ಕೆಲವೊಂದು ಏನು ಹೇಳ್ತೀನಿ ಅಂದರೆ ನೋಡಿ, ತಮಿಳ್ನಾಡಲ್ಲಿ ಒಬ್ಬರು ಡೈರೆಕ್ಟ್ರ್ ಮಗ ತುಂಬ ಚಿಕ್ಕ ವಯಸ್ಸಿಗೆ ತೀರ್ಕೊಂಡ್ರು. ಅವರು ಕೂಡ 20ನೇ ತಾರೀಕು ಆಗಿರ್ತಾರೆ. ಅವರ ಡೇಟ್ ಆಫ್ ಬರ್ತ್ ಕೂಡ 20ನೇ ತಾರೀಕು ಆಗಿರುತ್ತೆ. ಹೀಗೆ ಏನಾದರೂ ಆದರೆ ಹೆಸರು ಈಚೆ ಬರುತ್ತೆ. ಇವಾಗ ಸಾಮಾನ್ಯ ಜನರ ಮನೇಲಿ 20ನೇ ತಾರೀಕು ಯಾರು ಹುಟ್ಟಿರ್ತೀರಾ, 2ನೇ ತಾರೀಕು ಅವ್ರಿಗೆ ಈ ವರ್ಷ ಪೂರ್ತಿ ಕಷ್ಟನೇ. ಹಾಗಾಗಿ ನೋಡಿ, ಇದೇ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವ್ರದ್ದು ಎಷ್ಟೋ ಕೋಟಿ ಈ ವರ್ಷ ಲಾಸ್ ಆಗಿದೆ. ಅವರು ಇಷ್ಟು ವರ್ಷ ಅವ್ರು ಮಾಡ್ಕೊಂಬಂದಿರ್ತಾರೆ, ಆದರೆ ಅವ್ರದ್ದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿರೋದ್ರಿಂದ ಈ ವರ್ಷ ಅವ್ರದ್ದು ಎಷ್ಟೋ ಕೋಟಿ ಒಂದು ಪ್ರಾಜೆಕ್ಟಲ್ಲಿ ಲಾಸ್ ಆಗಿದ್ದಾರೆ. ಅದು ತುಂಬ ವೈರಲ್ ಆಯಿತು ಕೂಡ. ಹಾಗೆ ಅದೇನು ಅವ್ರಿಗೆ ದೊಡ್ಡದಲ್ಲ, ಆದ್ರೂ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಯಾವತ್ತೂ ಅವ್ರು ಕುಗ್ಗದೇ ಇರೋರು. ಅವರ ಡೇಟ್ ಆಫ್ ಬರ್ತ್ ಏನಿರ್ಬೋದು, ಅವ್ರದ್ದು ಕೂಡ 20ನೇ ತಾರೀಕೇನೋ ಬರುತ್ತೆ. ಟೋಟಲ್ ಮಾಡಿದಾಗ 20 ಇರ್ಬೋದು, 20ನೇ ತಾರೀಕು ಆಗಿರ್ಬೋದು. ಅಂಥ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಆ ಥರ ಆಗಬೇಕಾದ್ರೆ ಇನ್ನು ಸಾಮಾನ್ಯ ಮನುಷ್ಯರು, ನಾರ್ಮಲ್ ಆಗಿರೋರು ಎಲ್ಲರೂ 20ನೇ ತಾರೀಕು ಹುಟ್ಟಿರೋರು, 22ನೇ ತಾರೀಕು ಹುಟ್ಟಿರೋರು, ಇವರೆಲ್ಲ ಬಿಸ್ನೆಸ್ಸಲ್ಲಿ ಈ ವರ್ಷ ಒಂಚೂರು ಲಾಸ್ ಆಗೇ ಆಗಿರ್ತೀರಾ ನನ್ನ ಪ್ರಕಾರ. ಅದೇ 9ನೇ ತಾರೀಕು ಹುಟ್ಟಿರೋರು ಇವ್ರಿಗೆಲ್ಲರಿಗೂ ಈ 2025 ತುಂಬ ಒಂದು ಅಪ್ಸ್ ಆ್ಯಂಡ್ ಡೌನ್ ಆಗೇ ಆಗಿರುತ್ತೆ. ತುಂಬ ಅಪ್ಸ್ ಅಂತೂ ಆಗಿರಲ್ಲ, ತುಂಬ ಏನಾದರೂ ಒಂದು ಕಳ್ಕೊಂಡಿರ್ತೀರ ಅಂತ ಹೇಳ್ಬೋದು. ಅವರ ಮನೆ ಇರ್ಬೋದು, ಅವರು ಇಲ್ಲ ಕೋರ್ಟ್ ಕೇಸಲ್ಲಿ ಸಿಕ್ಕಾಕೊಳ್ಳೋದಿರ್ಬೋದು. ಹೀಗೆ ಸುಮಾರು ವಿಷಯದಲ್ಲಿ ನೋಡಿ, ಒಂದು ತಮಿಳ್ನಾಡಲ್ಲಿ ಹೇಳಿದೆ, ಮಕ್ಕಳ ಒಂದು ವ್ಯಾನ್ಗೆ ಟ್ರೈನ್ ಬಂದು ಗುದ್ದಿದೆ. ಏನಕ್ಕೆ ಅಂದರೆ ಅದು ಗೇಟ್ ಹಾಕ್ತೀರಾ,
ಈ ಸಣ್ಣ ಒಂದು ಮಿಸ್ಟೇಕಲ್ಲಿ ಬರೀ 5 ಸೆಕೆಂಡ್ಸಲ್ಲಿ ಇದಾಗಿರುತ್ತೆ. ಹಾಗೆ ಮೊನ್ನೆ ಒಂದು ಫೈಯರ್ ಆಯಿತು ಒಂದು ಬಿಲ್ಡಿಂಗಲ್ಲಿ, ನನ್ನ ಪ್ರಕಾರ ಅದು. ಸೊ ಅಲ್ಲೂ ಕೂಡ ಅಷ್ಟೇ, 2ನೇ ಫ್ಲೋರು. ನಾನು ಏನು ಹೇಳಿದೆ, 2 ಗಂಟೆ ಆಗಿರ್ಬೋದು, 2ನೇ ಫ್ಲೋರ್ ಆಗಿರ್ಬೋದು, ಹೀಗೆ ಅದರಲ್ಲಿ 2ನೇ ತಿಂಗಳಲ್ಲಿ ಅತಿ ಹೆಚ್ಚು. ಅದಾದಮೇಲೆ ನೆಕ್ಸ್ಟ್ ಇವಾಗ 8ನೇ ತಿಂಗಳು ಮುಗಿದಿದ ತಕ್ಷಣ 9ನೇ ತಿಂಗಳು ಪೆಂಡಿಂಗ್ ಇದೆ. ಈ 9ನೇ ತಿಂಗಳಲ್ಲಿ ದಯವಿಟ್ಟು ಯಾರು ಎಲ್ಲಿ ಪ್ರವಾಸಕ್ಕೆ ಹೋಗಬೇಡಿ. ನಾನು ಕೇಳ್ಕೊಳ್ಳೋದು ಇಷ್ಟೇ. ಯಾಕಂದರೆ ನಾವು ಯಾವಾಗ 2 ಮತ್ತು 9 ಚೆನ್ನಾಗಿಲ್ಲ ಅಂತ ಹೇಳ್ತೀವೋ, ಇವಾಗ ಸಾಲು ನಡ್ಕೊಂಡು ಬಂದಿರೋದೆಲ್ಲ ನೋಡಿದಾಗ 9 ಕೂಡ ಫೈಯರ್ ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಆಗ್ತವೆ. ಅದು ಎಲ್ಲ ಪ್ರಪಂಚದ ಮೂಲೆಗೂ ಗೊತ್ತಾಗೋ ಅಂತಹ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ತುಂಬ ದುರ್ಘಟನೆಗಳು ಎಲ್ಲ ನಡೀತವೆ ನೋಡಿ. ಇನ್ನು ಬಾಕಿ ಇದೆ 9ನೇ ತಿಂಗಳಲ್ಲಿ, ಇದು ನಿಜ ಆಗೇ ಆಗತ್ತೆ. ಆವಾಗ ಬೇಕಂದ್ರೆ ನೀವು ಇನ್ನೊಂದು ಸತಿ ನಮ್ಮ ಒಂದು ವಿಡಿಯೋನ ರಿವೀಲ್ ಮಾಡ್ಬೋದು. 9ನೇ ತಿಂಗಳಲ್ಲಿ, 9ನೇ ತಿಂಗಳು 29ನೇ ತಾರೀಕು ಆಗಿರ್ಬೋದು, 9ನೇ ತಾರೀಕು ಆಗಿರ್ಬೋದು, 18ನೇ ತಾರೀಕು ಆಗಿರ್ಬೋದು, 2ನೇ ತಾರೀಕು ಆಗಿರ್ಬೋದು, 22ನೇ ತಾರೀಕು ಆಗಿರ್ಬೋದು. ಈ ವರ್ಷ ಫ್ಲೈಟ್ ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ವಿ. ಫೈಯರ್ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ, ಬೆಂಕಿಯಿಂದ ಅನಾಹುತಗಳಾಗ್ತವೆ, ನೀರಿನಿಂದ ಅನಾಹುತಗಳಾಗ್ತವೆ ಅಂತ ಹೇಳ್ತಾ ಹೋಗಿದ್ವಿ. ಹಾಗೆ ಆಗಿದೆ, ಹಾಗೆ ಆಗ್ತಿದೆ ನೋಡಿ. ಮಳೆ ಬಂದು ಎಷ್ಟೋ ಇದರಲ್ಲಿ ಬೆಟ್ಟ ಗುಡ್ಡ ಕುಸಿತ ಆಗಿ ಅದು ಕೂಡ ನಮಗೆ ಆಗೋದೇ 20ನೇ ತಾರೀಕು ಇಲ್ಲ 22ನೇ ತಾರೀಕು. 2 ಎಲ್ಲಿ ಪಾಸ್ ಆಗಿರುತ್ತೋ ಅವತ್ತು ಪವರ್ ಜಾಸ್ತಿ ಇರುತ್ತೆ. ಇಲ್ಲಾಂದರೆ 29ನೇ ತಾರೀಕು. ಈ ಥರ ಸಾಲು ಇನ್ಸಿಡೆಂಟ್ ಆಗಿರೋದ್ರಿಂದ 9ನೇ ತಿಂಗಳು ಎಲ್ಲರೂ ವರ್ಷದ ಒಂದು ಕೊನೆಯ ಒಂದು ತಿಂಗಳಾಗಿರುತ್ತೆ. ಕೊನೆ ಅಂದರೆ ನಮ್ಮ ಒಂದು ದುರ್ಘಟನೆಯ ಕೊನೆಯ ತಿಂಗಳಾಗಿರೋದ್ರಿಂದ, ಡೇಂಜರ್ ತಿಂಗಳಾಗಿರೋದ್ರಿಂದ ಯಾರು ಪ್ರವಾಸಕ್ಕೆ ಹೋಗಬೇಡಿ. ಆ ತಿಂಗಳು ಎಲ್ಲರೂ ಸೇಫಾಗಿ ಅವ್ರವ್ರ ಮನೇಲೇ ಇರಿ. ಕಣ್ಣಲ್ಲೆಲ್ಲ ನೋಡಿದ್ದೀರಾ, ಕಿವಿಯಲ್ಲಿ ಕೇಳಿದ್ದೀರಾ. ಹಾಗಾಗಿ ಎಲ್ಲರೂ 9ನೇ ತಿಂಗಳು ನಿಮ್ಮ ಮನೆಯಲ್ಲಿ ನಿಮ್ಗೆ ಏನಾಗುತ್ತೋ ಅದನ್ನು ಮಾಡ್ಕೊಂಡಿರಿ. ದಯವಿಟ್ಟು ಹೊರಗಡೆ ಪ್ರವಾಸಕ್ಕೆ ಯಾರೂ ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ.